ಮಂತ್ರಾಲಯದ ಕರುಣೆಯ ಮಂದಾರ ಭಕ್ತರ ಬಾಳಿಗೆ ನೀಡೆ ಆಧಾರ ಮನದ ಬಿರುಕಿಗೆ ಅಮೃತ ಉಪಚಾರ ಕರ್ಮದ ಉಡುಪನು ನೇಯುವನೇ ಕಾರ ನಂದನ ಮದನ ಮಂಗಳ ಚರಣ ಅರಸಿ ಬಂದೆವುದು ನಿವಾರಣ ರಾಯರಿದ್ದಾರೆ ಎಲ್ಲೆಡೆ ರಾಯರಿದ್ದಾರೆ ರಾಯರಿದ್ದಾರೆ ಎಲ್ಲವ ನೋಡುತ್ತಿದ್ದಾರೆ ಬಂದೆವು ಗುರುವೇ ಬೃಂದಾವನಕ್ಕೆ ಹನುಮನ ತಂದು ಅರ್ಪಿಸಿದೆವು ನಿಮಗೆ ಅರಿತು ಅರಿಯದೆ ಮಾಡಿದ ತಪ್ಪುಗಳ ಮನ್ನಿಸಿ ತೋರಿಡಿ ಸನ್ಮಾರ್ಗವ ನಮಗೆ ಕಲಿಸಿದ ಕರ್ಮದ ಕಟ್ಟನ್ನು ಬಿಡಿಸೋ ಬರುವ ಭವದ ಭೀತಿ ಆಳಿಸೋ ಭಕ್ತರ ಭಾಗ್ಯದ ಕಲ್ಪ ವೃಕ್ಷ ನೀವೇ ರಾಯರಿದ್ದಾರೆ ಶ್ರೀ ಗುರು ರಾಯರಿದ್ದಾರೆ ರಾಯರಿದ್ದಾರೆ ಸಕಲವ ಸಲಹುತ್ತಿದ್ದಾರೆ ತುಂಗಾ ತೀರದ ಪುಣ್ಯದ ಸೆಲೆಯು ಪರಮ ಪಾವನ ಗುರುಗಳ ನಿಲಯವು ಹೊಸ ಜೀವನಕ್ಕೆ ಇರಲಿ ನಿಮ್ಮ ದಯೆಯು ದಿನಪಥಕ್ಕೆ ನೀವೇ ಸ್ಥಿರ ಭಯವು ಮನದ ಮೋಹದ ಮೈಲಿಗೆ ವರೆಸೋ ನಿತ್ಯ ಸತ್ಯದ ದಿಕ್ಕನ್ನು ತೋರಿಸೋ ಕಣ್ಣಿಗೆ ಕಂಡ ದೇವರೇ ನೀವೇ ರಾಯರಿದ್ದಾರೆ ಚಿನ್ಮಯ ರಾಯರಿದ್ದಾರೆ ರಾಯರಿದ್ದಾರೆ ಲೋಕವ ಬೆಳಗುತ್ತಿದ್ದಾರೆ ಎಲ್ಲರಿಗೂ ಮುಂಜಾನೆ ಶುಭ ವಂದನೆಯನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಭವಲ್ಲಾಲ್ ಗುರುಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕುಳಿತುಕೊಳ್ಳಿ. ಬೆನ್ನೂರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಈಗ ಓಮ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಃ
ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ಸಹನಾವವತೋ ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳನ್ನ ಮೇಲುಗಡೆಗೆ ತಕೊಂಡು ಕೈಗಳನ್ನು ಉಜ್ಜಿ ನಿಧಾನವಾಗಿ ಕಣ್ಣು ಮೇಗ ಆಡಿಸಿ ಈಗ ಜಾಗಿಂಗ್ ಅನ್ನು ಮಾಡೋಣ. ಸುಮಾರು ಜಾಗಿಂಗ್ ಅದು ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ಮತ್ತು ಇದನ್ನು ನಿಧಾನವಾಗಿ ಮಾಡಬೇಕು, ಶಕ್ತಿಯುತವಾಗಿ ಮಾಡಬೇಕು. ಮತ್ತು ಬಹಳ ದಪ್ಪ ಇದ್ದವರು ನೋಡಿ ನಿಮ್ಮ ಶಕ್ತಿ ಅನುಸಾರ ಮಾಡೋದು. ನಿಧಾನ ಮಾಡೋದು, ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ಖುಷಿಯಾಗಿ ತಪ್ಪಟ್ಟು ಮಾಡಂಗಿಲ್ಲ, ಇಷ್ಟಪಟ್ಟು ಮಾಡೋದು. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ನಮ್ಮ ಶರೀರವನ್ನು ಸಡಿಲಿಸಿ ಅಂಗಮರ್ದನೆ ಮಾಡೋದು. ಬೇಗ ಏಳುವ ಗುರುದೇವನ ನೆನೆಯುವ, ಬೇಗ ಏಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಯಿತೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಕದೆ ಕೂಡುವ, ಆಸನ ಹಾಕುವ ನಾವು ಅಲುಕದೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ.
ಅಪ್ಪ ಬಸವ ಒಬ್ಬ ಅಲ್ಲಮ ಪ್ರಭುವ, ಅಪ್ಪ ಬಸವ ಒಬ್ಬ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿರೆನ್ನುವ, ಶಿವಯೋಗದಿ ಕೈ ನೀಡಿರೆನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭವಿಯಾಗುವ, ಸಮರಸ ಸುಖದನುಭವಿಯಾಗುವ, 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 ಸಮರಸ ಸುಖದನುಭವಿಯಾಗುವ, ಸಮರಸ ಸುಖದನುಭವಿಯಾಗುವ. ಈ ರೀತಿ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಋಷಿ ಮುನಿಗಳು ಕೊಟ್ಟ ಕೊಡುಗೆ ನಿತ್ಯ ನೆನೆಯಿರಿ, ಧ್ಯಾನದಿಂದ ಯೋಗಿಯಾಗಿ ಜಗವ ಗೆಲ್ಲಿರಿ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ. ಸರ್ವರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನ ಕೋರುತ್ತಾ ಈ ಗೀತೆಯ ಸಾಹಿತ್ಯವನ್ನ ರಚಿಸಿ ಹಾಡಿದವರು ಶ್ರೀ ಶರಣು ಬಸ್ತಾಳ ಶಿಕ್ಷಕರು, ಬಸವನ ಬಾಗೇವಾಡಿ. ಮೊಬೈಲ್ ನಂಬರ್ 8147446226. ಕೇಳಿ ಆನಂದಿಸಿ. ಶುಭ ಬ್ರಾಹ್ಮಿ ಸಮಯದಲ್ಲಿ ಎದ್ದು ಬೇಗನೆ ಶೌಚ ಸ್ನಾನ ಮುಗಿಸಿ ಮಾಡು ಭಕ್ತಿ ವಂದನೆ. ಶುಭ ಬ್ರಾಹ್ಮಿ ಸಮಯದಲ್ಲಿ ಎದ್ದು ಬೇಗನೆ ಶೌಚ ಸ್ನಾನ ಮುಗಿಸಿ ಮಾಡು ಭಕ್ತಿ ವಂದನೆ. ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ, ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ.
ಸಿದ್ಧರಾಗಬೇಕು ಯೋಗ ವಸ್ತ್ರವ ಹಾಸಿ ಚಿತ್ತದಿಂದ ಓಂಕಾರ ಮಂತ್ರವ ಪಠಿಸಿ ಸಿದ್ಧರಾಗಬೇಕು ಯೋಗ ವಸ್ತ್ರವ ಹಾಸಿ ಚಿತ್ತದಿಂದ ಓಂಕಾರ ಮಂತ್ರವ ಪಠಿಸಿ ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಅರ್ಧ ಚಕ್ರಾಸನ ಯಮ ನಿಯಮ ಅರಿತು ಪ್ರಾಣಾಯಾಮ ಮಾಡಿರಿ ಪ್ರತ್ಯಾಹಾರ ಪೂರ್ಣದಿಂದ ಸಹಜ ಬಾಳಿರಿ ಯಮ ನಿಯಮ ಅರಿತು ಪ್ರಾಣಾಯಾಮ ಮಾಡಿರಿ ಪ್ರತ್ಯಾಹಾರ ಪೂರ್ಣದಿಂದ ಸಹಜ ಬಾಳಿರಿ ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ 6 7 8 9 10 11 12 13 14 15 16 ನಾಡಿ ಶೋಧನೆ ಮಾಡಿ ಶೋಧನೆ ಮಾಡಿ ಚಿಂತೆ ದುಗುಡವ ದೂಡಿ ಶಾಂತಿಯಿಂದ ಸದ್ಗುರುವಿನ ನಾಮವ ಹಾಡಿ ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ನಿತ್ಯಕಾಲ ಸತ್ಸಂಗದಲ್ಲಿ ಮನವ ನಿಲ್ಲಿಸು ಏಕಾಗ್ರತೆಯಿಂದ ನೀನು ಜಯವ ಸಾಧಿಸು ನಿತ್ಯಕಾಲ ಸತ್ಸಂಗದಲ್ಲಿ ಮನವ ನಿಲ್ಲಿಸು ಏಕಾಗ್ರತೆಯಿಂದ ನೀನು ಜಯವ ಸಾಧಿಸು ಯೋಗ ಮಾಡಿ ರೋಗದಿಂದ ಮುಕ್ತರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ ಆರೋಗ್ಯದ ಸಿರಿಯ ಪಡೆದು ಧನ್ಯರಾಗಿರಿ सांसों में छिपा है ये पुरखों की कृपा है ये दिखलाएगा रास्ता योगानुशासनम योगानुशासनम
दुनिया में प्रसिद्ध जो अपने आप सिद्ध जो रखना इस प्रयास योगानुशासन योगानुशासन योगारंभ विश्व का भेद भी हमने योग है योगारंभ हो योगारंभ हो जो सुलझा दे जीवन को योग है जो सुलझा दे जीवन को योग है योगानुशासन योगानुशासन भारत ने ही योग सिखाया जग में फैलाया विश्व ने अपनाया नियंत्रण आया रोग पे विश्व ने जैसे पाया जो अधिकारी अब आरोग्य पे है सब हो पाया योग से सदियों से रहा है सब ये देखा है हर दम की आस योगारंभ ये शरीर और मन का संजोग है योगारंभ जो सुलझा दे जीवन को वो योग है जो सुलझा दे जीवन को वो योग ಈ ರೀತಿ ಕಾಲುವಾಗಿ ತರಬೇಕು. ಈ ರೀತಿ ಕಾಲು ಎಳಿಬೇಕು. ಮಂಡೂಕಾಸನ ಮಾಡೋಣ. ಸಕ್ಕರೆ ಕಾಯಿಲೆಗೆ, ಮಧುಮೇಹಕ್ಕೆ, ಡಯಾಬಿಟೀಸ್ಗೆ ಇದು ಒಳ್ಳೆಯ ಆಸನ. ಈ ಕೈಗಳಿರಲಿ.
ನಮ್ಮ ಕೆಬ್ಬಟ್ಟಿ ಒಳಗೆ ಈ ರೀತಿ ಹಾಕಿ ಉಸಿರನ್ನ ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಲಿ. ನಮಗೆ ಯಾವಾಗ ಉಸಿರು ತಗೋಬೇಕನ್ಸುತ್ತೆ ಆ ಉಸಿರು ತೆಗೆದುಕೊಟ್ಟ ಮೇಲ್ಗಡೆ ಬರಬೇಕು. ಇದನ್ನೇ ಎರಡು ಪ್ರಕಾರ ಮಾಡಬಹುದು. ಈಗ ಎರಡು ಹಸ್ತವನ್ನ ಇಡಬೇಕು ಮೊದಲು, ಆಮೇಲೆ ಬಲ ಹಸ್ತ ಇಡಬೇಕು. ಉಸಿರನ್ನ ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ಎದೆ ತೊಡಗುತ್ತಾಗಿರು, ಎರಡೂ ತೊಡಗಿ. ಆಮೇಲೆ ಸೂಕ್ತ ವಜ್ರಾಸನ ಮಾಡೋಣ. ಈ ರೀತಿ ಕಾಲುಗಳು ಇರಲಿ, ಎರಡೂ ಹೆಬ್ಬೆರಳು ಕೂಡಿರಬೇಕು. ಈ ರೀತಿ ನಿಧಾನವಾಗಿ ಸೂಕ್ತ ವಜ್ರಾಸನ ಈ ರೀತಿ ಮಾಡಬೇಕು. ಅರ್ಧೋಷ್ಟ್ರಾಸನ ಮಾಡೋಣ. ಎರಡೂ ಕಾಲುಗಳು ನೇರವಾಗಿರಬೇಕು. ನಡೆದಿಂದ ಮೇಲಿನ ಭಾಗವನ್ನು ಎಷ್ಟು ಸಾಧ್ಯತೆ ಆದಷ್ಟು ಕಡೆ ಬಗ್ಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಧಾನವಾಗಿ ಮಾಡಬೇಕು ಮತ್ತು ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು. ಏಕ್ ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಈ ರೀತಿ ಬಲಗೈಯಿಂದ ಬಲಗಾಲಿನ ಹಿಂಬಡೆ ಹಿಡ್ಕೋಬೇಕು. ಈ ರೀತಿ ಹೊಟ್ಟೆಯನ್ನು ಮುಂದ್ಗಡೆ ಒತ್ತಬೇಕು. ಈಗ ಗೋಮುಖಾಸನ ಮಾಡೋಣ. ಯಾವ ಕಾಲು ಮೇಲ್ಗಡೆ ಇದೆ ಆ ಕೈನ ಮೇಲ್ಗಡೆ ಎತ್ತಬೇಕು. ಕಣ್ಣು ಮುಚ್ಚಿ ನಮ್ಮ ಶರೀರದಲ್ಲಿರುವ ಬಿಗಿತವನ್ನು ಗಮನಿಸಬೇಕು. ಎಲ್ಲಿ ಬಿಗಿತ ಬರ್ತದ, ಎಲ್ಲಿ ನೋವು ಬರ್ತದ ಅದನ್ನು ಗಮನಿಸಬೇಕು.
ಶಶಾಂಕಾಸನ ಮಾಡೋಣ. ಚೈಲ್ಡ್ ಪೋರ್ಷನ್ ಅಂತಾರೆ. ಇದು ಮಾನಸಿಕವಾಗಿ ಬಳಲುವವರಿಗೆ ಮತ್ತು ಬಹಳ ಬೇಜಾರಾದಾಗ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥ ಆಸನ ಶಶಾಂಕಾಸನ, ಚೈಲ್ಡ್ ಪೋರ್ಷನ್ ಅಂತಾರೆ. ಅರ್ಧ ಈ ರೀತಿ ಕಾಲ ಇರಲಿ. ಪಾದ ಮೊದಲು ಒಂದೊಂದು ಕಾಲನ್ನು ಮಾಡಬೇಕು ಅಥವಾ ಈ ರೀತಿ ಕಾಲಗಳ ಸರಿಸ್ಕೋತನು ಮಾಡಬಹುದು. ಈ ರೀತಿ ಮೊದಲು ರೂಢಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ರೀತಿ ಮಾಡಬೇಕು. ಮಾಡಿ ಎರಡೂ ಕಾಲಗಳನ್ನು ಕೂಡಿಸಿ ಅಥವಾ ಎರಡೂ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಕೂಡ ಕಾಲಗಳನ್ನು ಸರಿಸಬೇಕು ಈ ರೀತಿ. ಹಾಗೆ ಕೈಗಳನ್ನು ಇಲ್ಲಿ ಊರಬೇಕು, ಇಲ್ಲಿ ತಗೋಬೇಕು. ಪಟ್ಟಿ ಬಂದವ್ರಿಗೆ ಬರುವುಲ್ಲ. ಅವರು ಏನ್ ಮಾಡ್ಬೇಕು, ಬೊಜ್ಜನ್ನ ಕರಗಿಸ್ಕೋಬೇಕು, ಹೊಟ್ಟಿ ಕರಗಿಸ್ಕೋಬೇಕು, ವೇಟ್ ಕಡಿಮೆ ಮಾಡ್ಕೋಬೇಕು. ಅವರು ಬಹಳಷ್ಟು ವೇಟ್ ಜಾಸ್ತಿ ಆಗ್ತದ್ರೆ ಏನಾಗ್ತೈತಿ, ಇವೆಲ್ಲ ಮೊಣಕಾಲು ಕೀಲುಗಳನ್ನು ಶುರುವಾಗ್ತಾವ. ಕುಂಡ್ರಕ್ಕೆ ಬರೋಲ್ಲ, ಎಳಕ್ ಬರೋಲ್ಲ. ಅವರು ನಮ್ಮ ಶರೀರವನ್ನ ನಮ್ಮ ಹೈಟ್ ತಕ್ಕ ಇಟ್ಕೋಬೇಕು. ಈಗ ಪದ್ಮಾಸನ ಮಾಡೋಣ. ಎಡಕ್ಕೆ ಎಡ ಮೊಣಕಾಲಿಗೆ ಹಚ್ಚುದು. ಈ ರೀತಿ ಎಡ ಹಸ್ತನೇ ಇಟ್ಟು ಬದ್ಧ ಪದ್ಮಾಸನ ಈ ರೀತಿ ಕೊಡುವುದು.
ಇಟ್ಟು ಕಾಲು ಈಗ ಸ್ವಲ್ಪ ಅಲ್ಲೋಮ್ ಇಲ್ಲೋಮ್ ಮಾಡೋಣ. ಕಪಾಲಭಾತಿಯರು ಮಾಡಿಯು. ಪ್ರಾಣಾಯಾಮ ನಮ್ಮ ಕಫ ಪಿತ್ತ ಇವೆಲ್ಲಗಳನ್ನ ವಾಯು ಮೂಲಕ, ವಾಯು ಅಥವಾ ನಮ್ಮ ಗಾಳಿ ಅದೆಲ್ಲ ಬಹಳ ಶರೀರಕ್ಕೆ ಬಹಳ ಮುಖ್ಯವಾದದ್ದು. ನಾವು ಪ್ರಾಣ ಊಟ ಇಲ್ಲದೆ ಇರಬಹುದು, ನೀರಿಲ್ಲದೆ ಇರಬಹುದು, ಪ್ರಾಣ ಶಕ್ತಿ ಇಲ್ಲದೆ ಇರಲಿಕ್ಕೆ ಆಗುವುದಿಲ್ಲ. ಎಲ್ಲ ಅವಯವಗಳು ವಿಶ್ರಾಂತಿಯನ್ನು ಪಡ್ಕೋತಾವ. ಆದರೆ ಗಾಳಿ ನಮ್ಮ ಪ್ರಾಣ ಶಕ್ತಿ, ಪ್ರಾಣ 24-48 ಅಂದ್ರೆ ಸತತ ಯಾವತ್ತೂ ಕೆಲಸ ಮಾಡ್ತಿರ್ತೈತೆ ನಮ್ಮ ಶರೀರದಲ್ಲಿ. ಅದಿರ್ಲಿಲ್ಲ ಅಂತಂದ್ರೆ ನಾವು ಗಾಳಿ ಹೋತಂದ್ರೆ ಏನಾಗ್ತದೆ, ಪ್ರಾಣ ಹೋಗಿತ್ತಂದ್ರೆ ಪ್ರಾಣ ಶಕ್ತಿ ಹೋತಂದ್ರೆ ಸತ್ತಂಗ. ಅಂತ ಪ್ರಾಣ ಶಕ್ತಿಯನ್ನ ನಮ್ಮ ಶರೀರದಲ್ಲಿ ಸಂಚಲನ ಆಗ್ತಾ ಇರಬೇಕು. ಯಾವ ಭಾಗಕ್ಕೆ ರಕ್ತ ಸಂಚಾಲನ, ಪ್ರಾಣಶಕ್ತಿ, ಪ್ರಾಣ ಅಲ್ಲಿ ಹೋಗುದಿಲ್ಲ, ಹರಿದಾಡುವುದಿಲ್ಲ, ಅಲ್ಲಿ ನೋವುಗಳು ಬರ್ತಾವ. ಅದಕ್ಕೆ ಇಡೀ ಶರೀರ ತುಂಬ ನಮ್ಮ ಪ್ರಾಣ ಶಕ್ತಿಯನ್ನು ಹರಿದಾಡಬೇಕು. ಅದರ ಜೋಡಿ ಆಮ್ಲಜನಕ ಇರ್ತದೆ, ಅವೆಲ್ಲ ಆಕ್ಟಿವ್ ಆಗ್ತಾವ, ನರಗಳು ಆಕ್ಟಿವ್ ಆಗ್ತಾವ. ಅದಕ್ಕೆ ನಾವೇನ್ ಮಾಡಬೇಕು, ಪ್ರಾಣ ಶಕ್ತಿಯನ್ನ ಇಡೀ ಶರೀರ ತುಂಬ ಹರಡಿಸಬೇಕು. ಅದನ್ನ ಗುರುಗಳ ಮೂಲಕನ ಕಲಿಬೇಕು. ನೀವೇನಾರ ಹೋಗಿ ಪ್ರಾಣಾಯಾಮ ಮಾಡಿದ್ರಂದ್ರೆ ನಿಮ್ಮ ನರ್ವ್ಗಳು ಡ್ಯಾಮೇಜ್ ಆಗುವಂಥ ಸಂಭವಗಳು ಇರ್ತಾವ. ಎಷ್ಟೋ ನಮ್ಮ ಶರೀರದಲ್ಲಿ ಈಗ ಎಪಿಗ್ಲೈಟಿಸ್ ಭಾಳ ಮಂದಿಗೆ ಬಿಕ್ಕಳಿಕೆ ಬರ್ತಿರ್ತಾವ. ಅದು ಯಾಕೆ ಬರ್ತಾವಂದ್ರೆ ಊಟ ಮಾಡೋ ಮುಂದೆ ಮಾತಾಡ್ತೀರಿ, ಅದು ಮತ್ತೆ ಎಪಿಗ್ಲೈಟಿಸ್ ಹತ್ರ ಒಂದು ಮುಚ್ಚಳ ಇರ್ತೈತೆ. ಆ ಮುಚ್ಚಳ ಊಟ ಮಾಡೋ ಮುಂದೆ ವಾಯು ಕಡೆ ಮುಚ್ಚಿರ್ತೈತೆ. ಅದು ನೀವು ಮಾತಾಡಕ್ತಿದಾರ ಮರ್ತು ಬಿಟ್ಟಂದ್ರೆ ಏನಾಗ್ತೈತಿ, ಅನ್ನ ನಾಳ ಕಡೆ ಬರ್ತೈತಿ, ವಾಯು ನಾಳ ಕಡೆ ನಮ್ಮ ಊಟ ಹೋಗೋದ್ರಿಂದ ಅಪಾಯಗಳು ಸಂಭವಿಸ್ತಾವೆ. ಎಷ್ಟೋ ಬಿಕ್ಕಳಿಕೆ ಬರ್ತೈತೆ, ಹೊರಗೆ ಹೋಗ್ಬೇಕಂತ ಹೊರಗೆ ಒತ್ತೈತೆ, ಅದು ಮೇಲ್ಗಡೆ ಒತ್ತಿ ಹೊರಗಡೆ ಬರ್ಬೇಕು ಅನಿಸ್ತೈತೆ. ಅದು ಅದಕ್ಕೆ ನಾವು ಊಟ ಮಾಡೋ ಮುಂದೆ ಕಡಿಮೆ ಮಾತನಾಡಿರಬೇಕು, ಊಟದ ಕಡೆ ಗಮನ ಇರಬೇಕು. ಈಗ ಪ್ರಾಣಾಯಾಮ ಮಾಡೋಣ. ಅನುಲೋಮ ವಿಲೋಮ ಈ ರೀತಿ ಮಾಡ್ಬೇಕು, ನಿಧಾನವಾಗಿ ಮಾಡಬೇಕು. ಮತ್ತೆ ಮಾಡಬೇಕಾದ್ರೆ ಮನಸ್ಸನ್ನ ಏಕಾಗ್ರತೆಗೊಳಿಸ್ಬೇಕು. ನಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು. ಉಸಿರನ್ನ ತೆಗೆದುಕೊಳ್ಳಬೇಕು, ಎಡಗಡೆಯಿಂದ ಬಲಗಡೆ ಬಿಡಬೇಕು, ಹಾಗೆಯೇ ನಿಲ್ಲಿಸ್ಬೇಕು ಖಾಲಿ ಹೊಟ್ಟಿಲೆ. ಮತ್ ಪುನಃ ಬಲಗಡೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು, ಸುಗಂಧ ಉಸಿರನ್ನ ಕುಂಭಕದಲ್ಲಿ ಹಾಗೆ ನಿಲ್ಲಿಸ್ಬೇಕು, ಮತ್ತೆ ಎಡಗಡೆ ಉಸಿರನ್ನ ಬಿಡ್ತಾ ಇರಬೇಕು. ಈ ರೀತಿ ನಿರಂತರವಾಗಿ 5 ನಿಮಿಷ, ಮೊದಲ 5 ನಿಮಿಷ ಮಾಡಬೇಕು, 10 ನಿಮಿಷ ಮಾಡಬೇಕು. ಒಂದೇ ಕಂಟಿನ್ಯೂ ಒಮ್ಮೆ ಮಾಡಬಾರ್ದು. ಮಾಡಿದ್ರೆ ಅಂದ್ರೆ ಹೊಟ್ಟೆ ನಿಮಿಷದ ಅಂಕತಿ, ಬೆನ್ನು ನೋವುಗಳಾಗ್ತಾವ, ನರ್ವು ಬಾದಾಗುವಂಥ ಸಂಭವಗಳಿರ್ತಾವ. ಅದಕ್ಕೆ ನೀವು ಯಾವಾಗಲೂ ಗುರುವಿನ ಮೂಲಕನ ಪ್ರಾಣಾಯಾಮಗಳನ್ನು ಕಲಿಬೇಕು, ಆಸನಗಳನ್ನು ಕಲಿಬೇಕು. ನಿಮಗೆ ಏನೋ ತೊಂದರೆಗಳಿರ್ತಾವ, ಆ ತೊಂದರೆಗಳಿಗೆ ವಿರುದ್ಧವಾಗಿ ನೀವು ಆಸನಗಳು ಮಾಡಿದ್ರಿ, ಪ್ರಾಣಾಯಾಮಗಳು ಮಾಡಿದ್ರಿ ಅಂದ್ರೆ ಮತ್ತಷ್ಟು ನಿಮಗೆ ಹಾನಿ ಆಗೋದು ನಿಶ್ಚಿತ. ಅದಕ್ಕೆ ದಯವಿಟ್ಟು ನೀವು ಪ್ರಾಣಾಯಾಮಗಳನ್ನ, ಯೋಗವನ್ನ ಕಲಿಬೇಕಾಗ್ತದೆ ಗುರುವಿನ ಮೂಲಕನ ಕಲಿಬೇಕು. ಈ ಕುತ್ತಿಗೆ ನೋವು ಆಗಿರ್ತೈತಿ, ಸ್ಪಾಂಡಲಿಸಿಸ್ ಆಗಿರ್ತೈತಿ, ನೀವು ಹೆಚ್ಚು ಬಗ್ಗಿದ್ರಂದ್ರೆ ತ್ರಾಸ ಜಾಸ್ತಿ ಆಗಿಬಿಡ್ತೈತೆ. ಅದಕ್ಕೆ ಕುತ್ತಿಗೆ ಪಟ್ಟ ಹಾಕೊಳ್ಬೇಕಾಗತ್ತೆ, ಆಪರೇಷನ್ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವು ಯಾವುದೇ ಆಸನಗಳನ್ನ ಗುರುವಿನ ಮೂಲಕನ ಕಲಿಬೇಕು. ಅದರ ಬಗ್ಗೆ ಅರಿತು ತಿಳಿದುಕೊಂಡು ಓದಿಕೊಂಡು ಮಾಡಬೇಕು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಯಕ, ಕುಂಭಕ ಪ್ರಕಾರ ಉಸಿರಾಟ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುವ ಮುಂದೆ ಓಂ ತೆಗೆದುಕೊಳ್ಳಬೇಕು, ಬಿಡಬೇಕಾದ್ರೆ ಓಂ ಬಿಡಬೇಕು.
ಈ ರೀತಿ 5 ನಿಮಿಷ 10 ನಿಮಿಷ ಮಾಡಬೇಕು. ನಿಮ್ಗೆ ಗುರುವಿನ ಮೂಲಕ ಕೆಲ್ಲೆಲ್ಲ ಕಡೆ ವಾಕಿಂಗ್ ಮಾಡಿಬಿಟ್ರೆ ಸಾಕು. ವಾಕಿಂಗ್ ಹೋಗ್ಬೇಕಾದ್ರು ಸರಕ ಮಾತಾಡ್ಕೋತ ವಾಕಿಂಗ್ ಮಾಡ್ಬಾರ್ದು. ಭಾಳ ಮಂದಿ ಮಾತಾಡ್ಕೋತ ಗುಂಪು ಕಟ್ಟಿ ಮಾತಾಡ್ಕೋತ ವಾಕಿಂಗ್ ಮಾಡ್ತಿರ್ತಾರೆ. ಅದು ವಾಕಿಂಗ್ ಅಲ್ಲ. ಬೆವರು ಬರ್ಬೇಕು, ನೀರು ಹರಿಬೇಕು ನಮ್ಮ ಶರೀರದಲ್ಲಿ. ನೋಡಿ, ಈ ಪ್ರಾಣಾಯಾಮಗಳು ಮಾಡೋದ್ರಿಂದ ನಮ್ಮ ಇಡೀ ಶರೀರ ಆಕ್ಟಿವ್ ಆಗಿರ್ತದೆ. ಎಲ್ಲ ಅವಯವಗಳಿಗೆ ಪ್ರಾಣಶಕ್ತಿ ಹರಿಯೋದ್ರಿಂದ ಪ್ರತಿಯೊಂದು ಆಕ್ಟಿವ್ ಇರ್ತಾವೆ. ನೀವು ಇಡೀ ದಿವಸ ಆನಂದವಾಗಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತೀರಿ. ಈಗ ಸಮಯ ಆಗಿರೋದ್ರಿಂದ ಉಜ್ಜಿತ ಓಂಕಾರವನ್ನು ಮಾಡೋಣ. ಚಿನ್ಮಯ ಮುದ್ರೆ ಕೂತ್ಕೊಳ್ರಿ. ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅವಕ್ಕೆ ಗಮನ ಕೊಡದೆ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ನಮ್ಮ ಪ್ರಾರ್ಥನೆ ತಿರುಳಾಗಬೇಕು. ನಿಧಾನವಾಗಿ ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ. ಈ ರೀತಿ ಕೈಗಳನ್ನ ಇಟ್ಟು, ಕರಾಗ್ರೇ ವಸತಿ ಲಕ್ಷ್ಮೀ, ಕರ ಮಧ್ಯ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ಈ ರೀತಿ ಕೈಯಲ್ಲಿ ಲಕ್ಷ್ಮಿಯನ್ನ, ಸರಸ್ವತಿಯನ್ನ, ಗೌರಿಯನ್ನ ನಾವೆಲ್ಲ ಕಾಣಬೇಕು. ಅಂಥವರನ್ನ ಸ್ಮರಣೆ ಮಾಡ್ಕೋಬೇಕು. ವಿದ್ಯೆಯನ್ನು ಕೊಡುವಂಥ ಸರಸ್ವತಿಯನ್ನ, ಹಣವನ್ನು ಕೊಡುವಂಥ ಲಕ್ಷ್ಮಿಯನ್ನ, ನಮ್ಮ ಎಲ್ಲ ಸಂತುಷ್ಟವನ್ನು ಕೊಡುವಂಥ ಗೌರಿಯನ್ನು ಸ್ಮರಿಸಿಕೊಂಡು ಇವತ್ತಿನ ಈಗ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ.
ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರವನ್ನು ಮಾಡೋಣ. ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ನಾವೆಲ್ಲ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ನೀವು ಉಚಿತವಾಗಿ ಮನೆಯಲ್ಲೇ ಕುಳಿತು ಯೋಗವನ್ನು ಮಾಡಬಹುದು. ನಾವು ಇಲ್ಲಿ ಆನ್ಲೈನ್ ಮೂಲಕ ಯೋಗವನ್ನು ಹೇಳ್ಕೊಡ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾಗತ್ತೆ ಟೈಮದ ಅಭಾವದಿಂದ. ಅದಕ್ಕೆ ದಯವಿಟ್ಟು ನೀವು ಹೆಚ್ಚಿಗೆ ಕಲಿಬೇಕಾತಂದ್ರೆ ಇಲ್ಲಿ ನಮ್ಮ ಯೋಗ ಕೇಂದ್ರಕ್ಕೆ ಬಂದು ನೀವು ಯೋಗವನ್ನು ಉಚಿತವಾಗಿ ಯೋಗವನ್ನು ಕಲಿಬಹುದು ಅಂತ ತಾವೆಲ್ಲ ಬಂದು ಮತ್ತು ಇನ್ನೂ ಒಬ್ಬರಿಗೆ ಯೋಗದ ಬಗ್ಗೆ ಪ್ರಚಾರವನ್ನು ಮಾಡಿ ಆ ಉಪಕಾರ ನಿಮಗೆ ತಟ್ಟುವುದು, ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು.